ನಮಸ್ತೆ, ನಾನು ದುರ್ಗಾ ಭವಾನಿ, ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳು ಸಿಂಧನೂರು ವಿದ್ಯಾರ್ಥಿನಿ. ನಾನು ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕನ್ನು ಪಡೆದಿದ್ದೇನೆ. ನನ್ನ ಈ ಸಾಧನೆಗೆ ಕಾರಣೀಕರ್ತರಾದಂಥ ಶ್ರೀ ಎನ್ ಸತ್ಯನಾರಾಯಣ ಶ್ರೇಷ್ಠಿ ಸರ್ ಅವರಿಗೆ ಮತ್ತು ಉಪನ್ಯಾಸಕ ವೃಂದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಈ ಸಾಧನೆಯನ್ನು ಮೆಚ್ಚಿ ಆಕ್ಸ್ಫರ್ಡ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಎನ್ ಸತ್ಯನಾರಾಯಣ ಶ್ರೇಷ್ಠಿ ಸರ್ ಅವರು ನನ್ನ ಭವಿಷ್ಯದ ಶಿಕ್ಷಣಕ್ಕಾಗಿ 5,11,000 ರೂಗಳನ್ನು ಪ್ರೋತ್ಸಾಹಧನ ನೀಡಿರುತ್ತಾರೆ. ಹಾಗೂ ನನ್ನ ಕನಸಾದ UPSCಯನ್ನು ನನಸು ಮಾಡಲು ಆರ್ಯ ವೈಶ್ಯ ಮಹಾಸಭಾ ಬೆಂಗಳೂರು ವತಿಯಿಂದ ಉಚಿತ ವಸತಿಯೊಂದಿಗೆ ತರಬೇತಿಯನ್ನು ಪಡೆಯಲು ಅವಕಾಶ ಕಲ್ಪಿಸಿದ್ದಕ್ಕಾಗಿ ಹಾಗೂ ಇವರ ಪ್ರೋತ್ಸಾಹ ಇತರರಿಗೂ ಮಾದರಿಯಾಗಲಿ. ಧನ್ಯವಾದಗಳು. 100 ಸಾಲ ಹೋಗಿ ಅವ್ರ ತಕ ಏನು ಹೋದಾಗೊಮ್ಮೆ ರೊಕ್ಕ ಕೊಡೋದು, ಅವು ಫೋಟೋ ಓಡಿಸೋದು, ತೆಗೆಯೋದು, ಪೇಪರ್ ಕೊಡೋದು, ಸಹಿ ಮಾಡೋದು, ಕಳ್ಸೋದು, ಇಷ್ಟೇ ಅವ್ರು ಹೇಳೋದು. ಆಯ್ತು ಬಿಡ್ರಿ ಬರ್ತಿ ಕಳಿಸ್ತೀವಿ ಅಂತಾರೆ. ಡಿಪೋದವನು ಅದನ್ನ ಹೇಳ್ತಾನೆ, ಮೇನೇದ್ರು ಅವರು ಅದನ್ನೇ ಹೇಳ್ತಾರೆ. ಸಾಕಾಗ್ಬಿಡ್ದು ಅವ್ರ ಕಾಲಾಗ. ಡ್ರೈವರ್ ಸರಿ ಇಲ್ಲಪ್ಪ, ಅವ್ರ ತಂದು ನಾವು ಇಡ್ಬೇಕಾಯ್ತಾ? ಇಷ್ಟೇ ಹೇಳೋದು. ಏನು ರೀ, ನಾನು ಯು ಅಂಚಿನಳ್ಳಿ ಕ್ಯಾಂಪಿನ ವೀರಭದ್ರಗೌಡ ಅಂತ ಮಾಜಿ ಗ್ರಾಮ ಪಂಚಾಯತ್ ನಂಬರ್ ಇದ್ದೀನಿ. ಅನೇಕ ಬೇರೆ ನಮ್ಮ ಮಸ್ಕಿ ಡಿಪೋ ಮ್ಯಾನೇಜರಿಗೆ ಬಸ್ಸಿನ ಸಂಬಂಧ ಅನೇಕ ಬೇರೆ ಮನವಿ ಪತ್ರ ಕೊಟ್ಟಿದ್ವಿ. ಅನೇಕ ಬೇರೆ 20-30 ಮಂದಿ ಹೋಗಿ ಹೇಳಿದ್ವಿ. ಅವ್ರ ಗಮನಕ್ಕೆ ತಂದಿಲ್ಲ. ನಮ್ಮ ಕ್ಷೇತ್ರದ MLA ಕೂಡ ತಿಳಿಸಿವಿ ಇದನ್ನು. ಆಮೇಲೆ ನಮ್ಮ ಪಿಲ್ಡೆ ಸಾಬ್ರಿಗೆ ತಿಳಿಸಿವಿ. ಆ ದಾರಿ ಚೆನ್ನಾಗಿಲ್ಲ ಅಂದ್ರೆ ಒಂದು ಪೈಪ್ ಹಾಕಿಸಿ ಎಲ್ಲ ಸ್ಟ್ಯಾಂಡ್ ಮಾಡಿ ಕೊಟ್ಟಿದ್ವಿ. ಹಂಗಾದ್ರೂ ಕೂಡ ಇದು ಒಂದು ರಸ್ತೆ ನ್ಯಾವನ ಮಾಡಿ ಬಸ್ಸು ಒಟ್ಟು ಎಷ್ಟು ರಜೆ ಇದ್ರೆ ಬಸ್ಸು ಬರೋಂಗಲ್ಲ. ದಯವಿಟ್ಟು ನಾವು ಹೇಳೋದೇನೆಂದರೆ ನಮ್ಮ ಅಂಚಿನಳ್ಳಿ ಕ್ಯಾಂಪಿಗೆ ನೈಟ್ ಬರೋ ಬಸ್ಸು, ಮಧ್ಯಾಹ್ನ ಬರೋ ಬಸ್ಸು, ಒಟ್ಟು ಟೋಟ್ಲು ಎಷ್ಟಕ್ಕೆ ಬರೋ ಬಸ್ಸು ನಮ್ಮ ಊರಿನಲ್ಲೇ ವಾಯ ಬಂದು ಹೋಗ್ಬೇಕಂತ ನಾನು ನಮ್ಮ ಅಧಿಕಾರಿಗಳಿಗೆ ನಮಸ್ಕಾರ ಮಾಡಿ ಕೈ ಮುಗಿದು ಬೇಡಿಕೊಂತ. ಎಷ್ಟೇ ಮನವಿ ಪತ್ರ ಕೂಡ ಅದಕ್ಕೊಂದು ಗಮನ ತಗೊಳ್ಬೇಕು. ಇಲ್ಲ ಅಂದ್ರೆ ನಾವು ಮುಂದೆ ಬರೋ ದಿನಗಳಲ್ಲಿ ಹೋರಾಟ ಮಾಡೋಕೆ ಸಿದ್ಧನಿದ್ದೇವೆ. ಎಲ್ಲರ ಕಲ್ತು ನೀವು ಅದಕ್ಕೆ ಭಾಳ ತಕ್ಷಣವೇ ಗಮನ ತೆಗೆದುಕೊಳ್ಳಬೇಕಂತ ಅವರಲ್ಲಿ ಕಲಾಕಾಲದಿಂದ ನಾನು ಮನವಿ ಮಾಡಿಕೊಡ್ತಿದ್ದೇನೆ. ಈ ರೋಡಿನ ರಸ್ತೆ ಅಂದ್ರೆ ನೀವು ಬಂದು ಪರಿಶೀಲನೆ ಮಾಡ್ರೆ ರಸ್ತೆ ಏನಾರು ತೊಂದರೆ ಇದ್ರೆ ನಾವು ಪಿಲ್ಡೆ ಸಾಬ್ರಿಗೆ ಹೇಳಿ ತಕ್ಷಣ ಮಾಡಿಕೊಡ್ತೀವಿ. ನಾವು ಊರ ಪಠ್ಯಕ್ಕೆ ಮಾಡಿಕೊಡ್ತೀವಿ. ರಸ್ತೆ ಚೆನ್ನಾಗೈತೆ. ಇದು ಒಂದು ಡ್ರೈವರ್ಗಳಿಗೆ ತೊಡ್ರಿ ಹೇಳೋದು ಬೇಡ ಅಂತ ಹೇಳ್ರೆ ನಿನ್ನೆ ನಮ್ಮ ಒಂದು ಮುದುಕಗ ದೈದು ದಾರಿಯಲ್ಲಿ ಇಳಿಸಿ ಕಳಿಸ್ಯಾರ. ಇದು ದೊಡ್ಡ ಮರ್ಯಾದೆ ಪ್ರಶ್ನೆ. ಮೊನ್ನೆ 20 ಮಂದಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ರೆಡಿಯಾಗಿ ಕುಂತ್ಕೊಂಡಿದ್ದಾರ. ಬಸ್ ಇಲ್ಲಿಗೆ ಬರಲಾರ್ದ, ಅಂಚನಳ್ಳಿ ಕ್ಯಾಂಪಿಗೆ ಬರಲಾರ್ದ, ಹಂಪನಳ್ಳಿಗೆ ಹೋಗಿ ಹಂಗ ಮಸ್ಕಿಗೆ ಹೋಗಿದೆ. ಇದು ಮುಂದೆ ಬರೋ ದಿನಗಳಲ್ಲಿ ಅಧಿಕಾರಿಗಳಿಗೆ ತೊಂದರೆ ಆಗ್ತೈತೆ ಅಂತ ನಾವು ಕಲೆದಿಂದ ಹೇಳ್ತಿದ್ದೇನೆ. ಇದನ್ನೆಲ್ಲ ತಿಳ್ಕೊಂಡು ಇದನ್ನ ಆದಷ್ಟು ಮಟ್ಟಿಗೆ ತಕ್ಷಣ ನಮ್ಮೂರಿಗೆ ಎಲ್ಲ ಬಸ್ಗಳು ಬಂದು ವಾಯ ಬಂದು ಹೋಗಂಗ ಮಾಡಿಕೊಳ್ಳೋಕಂತ ಅವ್ರಿಗೆ ಹೇಳ್ತಿದ್ದೇನೆ. ತಿಳ್ಕೊಂಡು ಕಲೆದಿಂದ MLA ಅದಕ್ಕೆ ಅಧಿಕಾರಿ ಇದ್ದವರು, ತಹಶೀಲ್ದಾರರು ಎಲ್ಲರ ಕಲ್ತು ಗಮನ ತೆಗೆದುಕೊಂಡು ಅದನ್ನ ಆದಷ್ಟು ತಕ್ಷಣ ನಮ್ಮ ಕ್ಯಾಂಪಿಗೆ ಒಂದು ಗೌರವ ತಂದು ಕೊಡೋಕಂತ ಅವರಲ್ಲಿ ಕಲೆದಿಂದ ಕೇಳ್ತಿದ್ದೇನೆ ನಾನು.